ಎಲ್ಲರಿಗೂ ನಮಸ್ತೆ. ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ತೀರ್ಥ ಶಿವು. ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು. ಸ್ಯಾಮ್, ಹೇ ಸ್ಯಾಮ್, ಲೋ ಶಾಮು, ಶಾಮಣ್ಣ. ಅತಿ ಪ್ರೀತಿಯಿಂದ ಸಮನ್ವಯನ್ನು ಸ್ಯಾಮ್, ಶಾಮು, ಶಾಮಣ್ಣ ಎಂದೆಲ್ಲ ಕರೆಯುತ್ತಿದ್ದಳು ರೌಡಿ ಬೇಬಿ. ಆದರೆ ಅವಳೇ ಇವಳ ಬದುಕಿಗೆ ವಿಲನ್. ಕರೆದು ಸಾಕಾಗಿ ಥೋ ಕರ್ಮ ಗುರು, ಈ ಹುಡುಗಿಗೆ ಅದ್ಯಾವ ಸುಖದ ನಿದ್ರೆ ಬಂದಿದೆ ಗೊತ್ತಿಲ್ಲ. ಕನಸಲ್ಲಿ ಅದ್ಯಾವ ಹೀರೋ ಜೊತೆಯಲ್ಲಿ ಡ್ಯೂಯೆಟ್ ಹಾಡ್ತಾ ಇದ್ದಾಳೆ ಗೊತ್ತಿಲ್ಲ. ಇತ್ತೀಚೆಗೆ ಅದ್ಯಾರೋ ಡ್ರೀಮ್ ಬಾಯ್ ಅಂತಾಳೆ, ಅವನ ಜೊತೆ ಡ್ಯೂಯೆಟ್ ಹಾಡ್ತಾ ಇದ್ದಾಳೆ ಅನಿಸುತ್ತೆ. ಅದಕ್ಕೆ ತನ್ನ ಫೋನ್ ಹೀಗೆ ಎಡೆಬಿಡದೆ ರಿಂಗ್ ಆಗುತ್ತಿದ್ರೂ ಇವಳಿಗೆ ಕೇಳುತ್ತಿಲ್ಲ. ಜೊತೆಗೆ ನಾನು ಇಷ್ಟರ ಮಟ್ಟಿಗೆ ಅರಚಿಕೊಳ್ತಾ ಇದ್ದೀನಿ, ಅದು ಕೂಡ ಇವಳಿಗೆ ಕೇಳುತ್ತಿಲ್ವಾ? ನನ್ನ ಮನೆಯಲ್ಲಿ ನನ್ನೊಬ್ಬಳ ಧ್ವನಿಯೇ ಇಷ್ಟು ಜೋರಿರೋದು. ಕಿಟ್ಟು ಅಂತೂ ಯಾವಾಗಲೂ ಚೇಚಿ ನಿಂಗೆ ಮೈಕ್ನ ಅವಶ್ಯಕತೆ ಇಲ್ಲ, ಹಾಗೆ ಮಾತನಾಡ್ಬೋದು, ಅಷ್ಟು ಜೋರು ನಿನ್ನ ಧ್ವನಿ ಅಂತ ರೇಗಿಸುತ್ತಾನೆ. ಕಾಲೇಜಿನಲ್ಲೂ ಸಹ ಎಲ್ಲರೂ ಹಾಗೆ ಹೇಳೋದು. ಒಟ್ಟಿನಲ್ಲಿ ಈ ಐಕ್ಯ ಚಂದ್ರಣ್ಣ ಧ್ವನಿ ಜೋರು ಅಂತಾರೆ ಎಲ್ಲರೂ. ಆದರೆ ಇವಳಿಗೆ ಮಾತ್ರ ನನ್ನ ಧ್ವನಿ ಕೇಳ್ತಾ ಇಲ್ವಾ ಎಂದು ಗದರುತ್ತಾ ಅವಳನ್ನು ತಟ್ಟಿ ಎಬ್ಬಿಸುವ ಐಕ್ಯ, ಅಮ್ಮ ತಾಯಿ, ಆಗಿಂದ ನಿನ್ನ ಫೋನ್ ಬಡ್ಕೋತಾ ಇದೆ, ಅದು ಯಾರು ಅಂತ ನೋಡು ಎಂದರೆ ನಿದ್ರೆಯಲ್ಲೇ ಮಗ್ಗಲು ಬದಲಾಯಿಸುವ ಸ್ಯಾಮ್, ಅದು ಯಾರು ಅಂತ ನೀನೇ ನೋಡೋಚ್ಚು, ನಮ್ಮಿಬ್ಬರ ನಡುವೆ ಯಾವ ಪ್ರೈವೇಸಿಯೂ ಇಲ್ಲ, ನನ್ನ ಫೋನ್ ಮುಟ್ಟುವ ಅಧಿಕಾರ ನಿನಗಿದೆ ಕಣೆ ಎಂದರೆ, ಹಾಗಲ್ಲ ಶಾಮಣ್ಣ, ಅದರಲ್ಲಿ ಹೆಸರೇ ಇಲ್ಲ, ಯಾವುದೋ ಅಪರಿಚಿತ ನಂಬರ್ನಿಂದ ಬರ್ತಾ ಇರೋ ಕರೆ, ಅದಕ್ಕಾಗಿ ನಿನಗೆ ಸ್ವೀಕರಿಸಲು ಹೇಳಿದ್ದು, ಯಾರು ಅಂತ ಒಮ್ಮೆ ನೋಡಬಾರ್ದಾ ಎಂದು ಐಕ್ಯ ಆಕ್ಷೇಪ ತೆಗೆದರೆ, ಹೆಸರಿಲ್ಲದೆ ಹೋದರೂ ಪರವಾಗಿಲ್ಲ, ನೀನೇ ಮಾತಾಡು, ಸದ್ಯಕ್ಕೆ ನನಗೆ ಡಿಸ್ಟರ್ಬ್ ಮಾಡಬೇಡ, ನಾನು ಇನ್ನು ಅರ್ಧ ಗಂಟೆವರೆಗೂ ಎದ್ದೇಳಲ್ಲ ಎಂದು ಜೋರು ಮಾಡಿ ತಲೆ ತುಂಬ ಬೆಡ್ಶೀಟ್ ಹೊದ್ದು ಮಲಗುತ್ತಾಳೆ ಸ್ಯಾಮ್. ಸರಿ ಬಿಡು, ನಾನು ಕೂಡ ಕಾಲ್ ರಿಸೀವ್ ಮಾಡಲ್ಲ ಎಂದು ತಾನೂ ಪಕ್ಕದಲ್ಲಿ ಮಲಗಿದರೂ ಅವಳ ಫೋನ್ ಎಡೆಬಿಡದೆ ರಿಂಗ್ ಆಗುವಾಗ, ಎಂಡೆ ಗುರುವಾಯೂರಪ್ಪ, ಈ ಪೀಡೆ ಯಾರು ಅಂತ ಗೊತ್ತಿಲ್ಲ, ನಿದ್ರೆ ಮಾಡೋಕ್ಕೆ ಬಿಡದೆ ಒಂದೇ ಸಮನೆ ಕಾಲ್ ಮಾಡಿ ಸಾಯ್ತಾ ಇದೆ ಎಂದು ಬೈಯುತ್ತಲೇ ಕರೆ ಸ್ವೀಕರಿಸಿದ ಐಕ್ಯ, ಹಲೋ ಎನ್ನುವ ಮೊದಲೇ ಐ ಲವ್ ಯು ಎಂದಿತ್ತು ಅತ್ತಲಿಂದ ಬಂದ ಗಂಡಸಿನ ಧ್ವನಿ. ಆ ಧ್ವನಿ ಅದೆಷ್ಟು ಸೊಗಸಾಗಿತ್ತು ಅಂದರೆ, ಮಾತನಾಡುತ್ತಿರುವ ವ್ಯಕ್ತಿ ಬಹಳ ಮೃದು ಸ್ವಭಾವದ, ಮೃದು ಮನಸ್ಸಿನ ವ್ಯಕ್ತಿಯೇ ಇರಬೇಕು ಅನಿಸಿತು ಐಕ್ಯಗೆ. ಆದರೆ ನಮ್ಮ ರೌಡಿ ಬೇಬಿ ಎಲ್ಲ ಹುಡುಗಿಯರಂತೆ ಆಶ್ಚರ್ಯವನ್ನೇನು ತೋರಲಿಲ್ಲ, ನಾಚಿಕೆಯಂತೂ ಮೊದಲೇ ಇಲ್ಲ. ಹಾಗಾಗಿ ಕೋಪದಲ್ಲಿ, ಅಯ್ಯೋ ಪ್ರಾಂದನ್, ಯಾವನೊಲೆ ನೀನು, ಬೆಳಗ್ಗೆ ಗುಂಡು ಹಾಕ್ಕೊಂಡು ಕಾಲ್ ಮಾಡಿದ್ಯಾ, ಮೆಂಟಲ್ ಗಿರಾಕಿನ್ ತಂದು, ಹಲೋ ಹೇಳುವ ಮೊದಲೇ ಐ ಲವ್ ಯು ಹೇಳ್ತಾ ಇದೆಯಲ್ಲ ಗುಲ್ಡು, ಇನ್ಮೇಲೆ ಯಾರಿಗೆ ಕಾಲ್ ಮಾಡಬೇಕಾದ್ರೂ ಮೊದಲು ಯಾರಿಗೆ ಕಾಲ್ ಮಾಡಿದ್ದೀನಿ ಅಂತ ನೋಡಿಕೊಂಡು ಮಾತಾಡು ಪಾಪಿಷ್ಟ, ಬೆಳಗ್ಗೆಯೇ ಸಕ್ಕರೆ ನಿದ್ರೆಯನ್ನು ಹಾಳು ಮಾಡಿದ್ಯಲ್ಲ ಎಂದು ಒಂದೇ ಸಮನೆ ಬೈದು ಕರೆ ಕಟ್ ಮಾಡುತ್ತಾಳೆ. ಆದರೆ ಒಂದೇ ನಿಮಿಷದಲ್ಲಿ ಅದೇ ನಂಬರ್ನಿಂದ ಮತ್ತೊಮ್ಮೆ ಕರೆ ಬಂದಿತ್ತು. ಪಕ್ಕಾ ಇವನ್ ಯಾರೋ ನಿಜವಾಗಿಯೂ ಮೆಂಟಲ್ ಗಿರಾಕಿ ಇರಬೇಕು, ಅಥವಾ ಎಡಗಡೆ ಎದ್ಬಿಟ್ಟಿದ್ದಾನೆ ಅನಿಸುತ್ತೆ. ಇವನ ಕಿವಿಯಲ್ಲಿ ರಕ್ತ ಬಂದು ಕೊನೆಗೆ ನನ್ನ ಹತ್ತಿರ ಇಯರ್ ಡ್ರಾಪ್ಸ್ ಕೇಳಬೇಕು, ಆ ರೇಂಜ್ಗೆ ಬೈತೀನಿ ಎಂದುಕೊಂಡರು. ಆಗಲೇ ಮಿಸ್ಸಾಗಿ ಕಾಲ್ ಮಾಡಿದ್ದೀನಿ ಅಂತ ಸಾರಿ ಕೇಳೋಕ್ಕೆ ಕರೆ ಮಾಡುತ್ತಿರಬಹುದೇನೋ ಎಂದುಕೊಂಡು ಮತ್ತೊಮ್ಮೆ ಕರೆ ಸ್ವೀಕರಿಸಿದ ಐಕ್ಯ, ಯಾರೀ ನೀವು ಎಂದು ಕಿರಿಕಿರಿಯ ಧ್ವನಿ ತೆಗೆದರೆ, ಐ ಲವ್ ಯು ರೀ ಎಂದು ಮತ್ತೊಮ್ಮೆ ನುಡಿದ ಆ ಹುಡುಗ ಸಣ್ಣದಾಗಿ ನಗುತ್ತಾನೆ. ಮತ್ತೆ ಕೆರಳಿದ ಐಕ್ಯ, ಅಯ್ಯೋ ನಿನ್ನ ಪ್ರಾಂದನ್, ನೀನೇನಾದರೂ ಮೆಂಟಲ್ ಹಾಸ್ಪಿಟಲಿಂದ ತಪ್ಪಿಸಿಕೊಂಡು ಬಂದಿದೆಯೋ ಹೇಗೆ, ನಂಬರ್ ನೋಡಿ ಮಾತಾಡೋ ಮಾರಯ್ಯ ಎಂದು ಜೋರು ಮಾಡಿದರೆ, ನಂಬರ್ ನೋಡಿಯೇ ಕಾಲ್ ಮಾಡಿರುವುದು ಬಂಗಾರಿ, ಅದಕ್ಕಾಗಿಯೇ ನಿನಗೆ ಮತ್ತೆ ಐ ಲವ್ ಯು ಹೇಳ್ತಿರೋದು ಬಂಗಾರಿ, ಐ ಲವ್ ಯು ಐ ಲವ್ ಯು ಐ ಲವ್ ಯು ಎಂದು ಒಂದರ ಹಿಂದೆ ಒಂದರಂತೆ 3 ಬಾರಿ ಐ ಲವ್ ಯು ಹೇಳಿತ್ತು ಅತ್ತಲಿಂದ ಬಂದ ಗಂಡಸಿನ ಧ್ವನಿ. ಈ ಬಾರಿ ಕೋಪಿಸಿಕೊಳ್ಳದ ಐಕ್ಯ, ಹೋಲ್ಡ್ ಆನ್ ಗುರು, ನೀವು ಕಾಲ್ ಮಾಡಿರೋದು ಸಮನ್ವಿ ಜೋಸೆಫ್ ಎನ್ನುವ ಹುಡುಗಿಗೆ ತಾನೇ, ನಂಬರ್ ನೋಡಿಕೊಂಡು ಕಾಲ್ ಮಾಡಿದ್ದೀರಾ ಅಂದರೆ ನಿಮಗೆ ಸಮನ್ವಿ ಗೊತ್ತು ಅಂತಾಯಿತು. ಆದರೆ ನಾನು ಸಮನ್ವಿ ಅಲ್ಲ, ಅವಳ ಫ್ರೆಂಡ್ ಮಾತಾಡ್ತಾ ಇರೋದು. ನೀವು ಅವಳಿಗೆ ಹೇಳಬೇಕಾಗಿದ್ದ ಮಾತುಗಳನ್ನೆಲ್ಲ ನನ್ನ ಎದುರು ಹೇಳಿದ್ದೀರಾ, ಆದರೆ ನಿಮ್ಮ ಮಾತುಗಳನ್ನು ನಾನು ಕೇಳಿಸಿಕೊಂಡಿದ್ದಕ್ಕೆ ಸಾರಿ ಆಯಿತಾ. 1 ನಿಮಿಷ ಲೈನಲ್ಲೇ ಇರಿ, ಸ್ಯಾಮ್ಗೆ ಫೋನ್ ಕೊಡ್ತೀನಿ. ಮತ್ತು ಆಗಲೇ ಬೈದದ್ದಕ್ಕೆ ಮತ್ತೊಮ್ಮೆ ಸಾರಿ ಎನ್ನುತ್ತಲೇ ಸಮನ್ವಿಯನ್ನು ಎಬ್ಬಿಸಿ, ನಿನ್ನ ಡ್ರೀಮ್ ಬಾಯ್ ಇದ್ದಾನೆ ಅಂತ ಹೇಳ್ತಾ ಇದೆಯಲ್ಲೇ ಗೂಬೆ, ಅವನೇ ಕಾಲ್ ಮಾಡಿದ್ದಾನೆ, ಆದರೆ ಅವನ ಬಗ್ಗೆ ಗೊತ್ತಾಗದೆ ಚೆನ್ನಾಗಿ ಬೈದು ಬಿಟ್ಟೆ, ಬಟ್ ಕ್ಷಮೆ ಕೂಡ ಕೇಳಿದ್ದೀನಿ, ತಗೋ ಮಾತಾಡು ಎಂದು ಫೋನ್ ಕೊಟ್ಟು ಹಲ್ಲುಜ್ಜಿ ಮುಖ ತೊಳೆಯಲು ಬಾತ್ರೂಮ್ಗೆ ಹೋಗುತ್ತಾಳೆ ಐಕ್ಯ. ಅವಳು ಫ್ರೆಶ್ ಆಗಿ ಬರುವವರೆಗೂ ನಗುತ್ತಾ ಮಾತನಾಡುತ್ತಿದ್ದ ಸಮನ್ವಿ, ಪ್ಲೀಸ್ ಕಣೋ, ಇಷ್ಟು ಬೇಸರ ಮಾಡ್ಕೋಬೇಡ, ಅವಳಿಗೆ ಗೊತ್ತಾಗಿಲ್ಲ,
ಹಾಂ, ಅವಳು ಸಹ ಬಂದ್ಲು ಪ್ರಿನ್ಸ್. ಇರು, ಅವಳ ಕೈಗೆ ಫೋನ್ ಕೊಡ್ತೀನಿ, ಅವಳ ಜೊತೆ ಮಾತನಾಡುವಂತೆ ಎಂದಾಗ ಪ್ರಿನ್ಸ್ ಎಂದು ಹುಬ್ಬೇರಿಸುತ್ತಾಳೆ ಐಕ್ಯ. ಯಾಕಂದರೆ ಪ್ರಿನ್ಸ್ ಎನ್ನುವುದು ಸಮನ್ವಿಯ ಪ್ರೀತಿಯ ತಮ್ಮನ ಹೆಸರು ಎನ್ನುವುದು ಅವಳಿಗೆ ಈಗಾಗಲೇ ತಿಳಿದು ಹೋಗಿತ್ತು. ಎಷ್ಟೋ ಬಾರಿ ಅವಳ ಫೋನಲ್ಲಿ ಪ್ರಿನ್ಸ್ ಎನ್ನುವ ಹೆಸರನ್ನು ನೋಡಿದರೂ ಅವಳೇ ಮಾತನಾಡಲು ಬಲವಂತ ಮಾಡಿದರೂ ಐಕ್ಯ ಮಾತ್ರ ಮಾತನಾಡುವ ಗೋಜಿಗೂ ಹೋಗಿರಲಿಲ್ಲ. ಹೌದು ಅಚ್ಚು, ನನಗೆ ಕಾಲ್ ಮಾಡಿ ಐ ಲವ್ ಯು ಹೇಳಿರುವುದು ಪ್ರಿನ್ಸ್, ಅಂದರೆ ನನ್ನ ತಮ್ಮ. ಅವನು ನನಗೆ ಫೋನ್ ಮಾಡಿ ಫೂಲ್ ಮಾಡಬೇಕು ಅಂದ್ಕೊಂಡು ಯಾವುದೋ ಹೊಸ ನಂಬರ್ನಿಂದ ಕಾಲ್ ಮಾಡಿ ಐ ಲವ್ ಯು ಹೇಳಿದ್ದಾನೆ. ಆದರೆ ಆ ಐ ಲವ್ ಯು ತಲುಪಿದ್ದು ಮಾತ್ರ ನಿನಗೆ. ಅವನು ಪ್ರಾಂಕ್ ಮಾಡೋಕ್ಕೆ ಟ್ರೈ ಮಾಡಿದ್ದಾನೆ, ಆದರೆ ನೀನು ಅವನಿಗೆ ಚೆನ್ನಾಗಿ ಗ್ರಹಚಾರ ಬಿಡಿಸಿದ್ದೀಯಾ. ಪಾಪದ ಹುಡುಗ ಕಣೆ ಅಚ್ಚು, ಆಸ್ಟ್ರೇಲಿಯಾದಲ್ಲಿದ್ದಾನೆ ಅಂತ ಹೇಳಿಲ್ವಾ? ಅವನು ನಿನ್ನಷ್ಟು ಜೋರಲ್ಲ, ಬಹಳ ಮೃದು ಮನಸ್ಸಿನ ಹುಡುಗ. ನೀನು ಜೋರು ಮಾಡಿದ್ದಕ್ಕೆ ತುಂಬ ನೊಂದುಕೊಂಡಿದ್ದಾನೆ ಎಂದಾಗ ನಾಲಿಗೆ ಕಚ್ಚುತ್ತಾ ತನ್ನ ಕಿವಿ ಹಿಡಿಯುವ ಐಕ್ಯ, ನಿನ್ನ ತಮ್ಮನಿಗೆ ನನ್ನ ಕಡೆಯಿಂದ ಸಾರಿ ಹೇಳಿಬಿಡು. ನಾನೇ ಆಗಲೇ ಸಾರಿ ಕೇಳಿದ್ದೆ, ರಿಯಲಿ ಸಾರಿ ಅಂತ ಹೇಳು. ನಾನೇನು ಬೇಕಂತ ಹಾಗೆಲ್ಲ ಮಾತನಾಡಲಿಲ್ಲ ಎಂದಾಗ, ಅದೇನು ಹೇಳ್ತೀಯೋ ನೀನೇ ಹೇಳು ಎನ್ನುತ್ತಾ ಸ್ಯಾಮ್ ಮತ್ತೊಮ್ಮೆ ತನ್ನ ಫೋನನ್ನು ಐಕ್ಯಳ ಕೈಗೆ ಕೊಟ್ಟಾಗ ಅತ್ತಲ್ಲಿಂದ ಮತ್ತದೇ ಗಂಡಸಿನ ಧ್ವನಿ ಹಲೋ ಎಂದರೆ, ಅದು ಎಂದು ತಡವರಿಸುತ್ತಾ, ಅದು ಆಗಲೇ ಏನೋ ಮಿಸ್ಸಾಗಿ ಬೈದ್ಬಿಟ್ಟೆ, ರಿಯಲಿ ಸಾರಿ. ಹೊಸ ನಂಬರ್ ಅಲ್ವಾ, ಹಾಗಾಗಿ ನೀವು ಅವ್ರ ತಮ್ಮ ಅಂತ ತಿಳಿಲಿಲ್ಲ. ಮಾತನಾಡುವ ಮೊದಲೇ ಐ ಲವ್ ಯು ಎಂದಿದ್ದಕ್ಕೆ ಕೋಪ ಬಂದು ಬೈದ್ಬಿಟ್ಟೆ, ರಿಯಲಿ ಸಾರಿ ಎನ್ನುತ್ತಾಳೆ ಐಕ್ಯ. ಏನ್ರಿ ಐಕ್ಯ ಅವರೇ, ನೀವು ಬೆಳಗ್ಗೆ ಬೆಳಗ್ಗೆ ನನಗೆ ಅಷ್ಟೆಲ್ಲ ಜೋರು ಮಾಡಿ ಚೆನ್ನಾಗಿ ಬೈದು ಒಂದು ಸಾರಿ ಕೇಳಿದ್ರೆ ಮುಗಿದು ಹೋಯ್ತಾ? ನನಗೆ ಎಷ್ಟು ಹರ್ಟ್ ಆಗಿದೆ ಗೊತ್ತಾ? ತಾಯಿ ಇಲ್ಲದ ತಬ್ಲಿ ಅಂತ, ತಂದೆಯಿಂದ ತಿರಸ್ಕೃತನಾದ ಅನಾಥ ಅಂತ ನನ್ನನ್ನು ಎಲ್ಲರೂ ಬಹಳ ಪ್ರೀತಿಯಿಂದ ಅನುಕಂಪ ಕರುಣೆಯಿಂದ ನೋಡಿಕೊಳ್ತಾರೆ. ಯಾರೂ ಕೂಡ ನನ್ನೊಂದಿಗೆ ಧ್ವನಿಯನ್ನು ಎತ್ತರಿಸಿ ಮಾತನಾಡೋದಿಲ್ಲ. ಆದರೆ ನೀವು ತುಂಬ ಬೈದು ಬಿಟ್ರಿ ಕಣ್ರಿ ಎಂದು ಬಹಳ ವೇದನೆಯಿಂದ ಹೇಳಿದ ಪ್ರಿನ್ಸ್ನ ಮಾತಿಗೆ ಮರುಗಿದ ಐಕ್ಯ, ನಿಜವಾಗಿಯೂ ನೀವು ಅಂತ ಗೊತ್ತಿರಲಿಲ್ಲ, ಅದಕ್ಕೆ ಹಾಗೆಲ್ಲ ಮಾತಾಡಿಬಿಟ್ಟೆ. ನೀವು ನನ್ನೆದುರು ಇದ್ದಿದ್ರೆ ಕಿವಿ ಹಿಡಿದು ಕ್ಷಮೆ ಕೇಳ್ತಿದ್ದೆ. ಆದರೂ ಇದೊಂದು ಬಾರಿ ಕ್ಷಮೆ ಕೇಳಬೇಕು ಅಂದರೂ ಕೇಳ್ತೀನಿ. ನನ್ನನ್ನು ಕ್ಷಮಿಸಿ ಆಯಿತಾ ಪ್ಲೀಸ್ ಎಂದು ಐಕ್ಯ ಮನವಿ ಮಾಡಿದಾಗ, ಇಟ್ಸ್ ಓಕೆ, ನಿಮ್ಮ ಕ್ಷಮೆಯನ್ನು ನಾನು ಸ್ವೀಕರಿಸಿದ್ದೀನಿ. ಬಟ್ ನನ್ನ ಹತ್ರ ಕ್ಷಮೆ ಕೇಳಿದ್ದಕ್ಕಾಗಿ, ನೀವು ನನಗೆ ಬೈದಿದ್ದಕ್ಕಾಗಿ ನೀವು ಹರ್ಟ್ ಮಾಡ್ಕೋಬೇಡಿ. ಯಾಕಂದರೆ ಬೇರೆಯವರಿಗೆ ಹರ್ಟ್ ಮಾಡುವ ಸ್ವಭಾವ ನನ್ನದಲ್ಲ. ನನ್ನಿಂದ ಬೇರೆಯವರಿಗೆ ಹರ್ಟ್ ಆದರೆ ನನಗೆ ತುಂಬ ಹರ್ಟ್ ಆಗುತ್ತೆ. ಒಂದು ಇರುವೆಗೂ ಕೇಡು ಬಯಸಲ್ಲ ನಾನು. ಅಂಥದ್ರಲ್ಲಿ ನನ್ನಿಂದ ನಿಮಗೆ ಹರ್ಟ್ ಆದರೆ ಎಂದು ಅದೆಷ್ಟು ಮೃದುವಾಗಿ ಮಾತನಾಡಿದ್ದನೆಂದರೆ, ವ್ಯಕ್ತಿಯ ವ್ಯಕ್ತಿತ್ವ ಆತನ ಮಾತುಗಳ ಮೇಲೆ ನಿಂತಿರುತ್ತದೆ ಎಂದುಕೊಂಡಿದ್ದ ರೌಡಿ ಬೇಬಿ ಐಕ್ಯ ಅವನ ಮಾತುಗಳಿಗೆ ತಾನೇ ಮರುಳಾಗಿದ್ದಳು. ಛೆಛೆ, ನನಗೇನು ಹರ್ಟ್ ಆಗಿಲ್ಲ, ನೀವು ಗಿಲ್ಟ್ ಫೀಲ್ ಮಾಡಬೇಡಿ ಎಂದ ಐಕ್ಯಳಿಗೆ, ನೀವು ಎರಡೆರಡು ಬಾರಿ ಪ್ರಾಂದನ್ ಅಂತ ಹೇಳಿದ್ರಲ್ಲ, ಹಾಗಂದರೆ ಏನರ್ಥ ಎಂದು ಪ್ರಿನ್ಸ್ ಪ್ರಶ್ನಿಸಿದಾಗ, ಇದಕ್ಕೂ ನನ್ನ ಕಡೆಯಿಂದ ಸಾರಿ ಪ್ರಿನ್ಸ್, ಅದು ಮಲಯಾಳಂನಲ್ಲಿ ಪ್ರಾಂದನ್ ಅಂದರೆ ಹುಚ್ಚ ಅಂತ ಅರ್ಥ ಎಂದ ಐಕ್ಯ ಕಷ್ಟದಲ್ಲಿ ನಗುವನ್ನು ತಡೆ ಹಿಡಿದರೆ ತಾನೇ ಜೋರಾಗಿ ನಗುವ ಪ್ರಿನ್ಸ್, ಹಾಗಾದರೆ ನನಗೆ ಹುಚ್ಚ ಅಂತ ಬೈದದ್ದ ನೀವು? ಒಳ್ಳೆ ಕಾಂಪ್ಲಿಮೆಂಟ್ ಕೊಡ್ರಿ ಬಿಡ್ರಿ ಎಂದರೆ ತಾನು ಸಹ ಬಾಯಿ ಬಿಟ್ಟು ನಕ್ಕ ಐಕ್ಯ, ನೀವು ಪ್ರಿನ್ಸ್ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿದೆ ತಾನೇ ಎನ್ನುತ್ತಾಳೆ. ಬಳಿಕ ಇಬ್ಬರ ನಗು ಒಂದೆರಡು ನಿಮಿಷಗಳವರೆಗೂ ಸಾಗುತ್ತದೆ. ಇದು ಇವರಿಬ್ಬರ ನಡುವಿನ ಮೊದಲ ಸಂಭಾಷಣೆ. ಅಂದರೆ ಐಕ್ಯ ಮತ್ತು ಪ್ರಿನ್ಸ್ ನಡುವೆ ನಡೆದ ಮೊದಲ ಸಂಭಾಷಣೆ ಎಂದು ನೆನೆದ ಐಕ್ಯ, ಅವತ್ತು ಅಷ್ಟು ನೈಸಾಗಿ ಮಾತಾಡಿದೆ ಅಲ್ವಾ? ನನ್ನಿಂದ ಬೇರೆಯವರಿಗೆ ಹರ್ಟ್ ಆಗಿದೆ ಅಂತಾದರೆ ನನಗೆ ಹರ್ಟ್ ಆಗುತ್ತೆ. ಒಂದು ಇರುವೆಗೂ ನೋವು ಮಾಡಲ್ಲ, ಬೇರೆಯವರಿಗೆ ಹರ್ಟ್ ಮಾಡುವ ಸ್ವಭಾವ ನನ್ನದಲ್ಲ. ತಾಯಿ ಇಲ್ಲದ ತಬ್ಬಲಿ, ತಂದೆ ಇಲ್ಲದ ಅನಾಥ ಅಂತೆಲ್ಲ ಹೇಳಿದ್ಯಲ್ಲ ನೀನು. ಯಪ್ಪ, ನಿನ್ನೊಡನೆ ಆಡಿದ ಆ ಮೊದಲ ಮಾತುಗಳಿಗೆ ನಾನು ಕರಗಿದ್ದೆ ಗೊತ್ತಾ? ಅಂದರೆ ಲವ್ವೆಲ್ಲ ಇಲ್ಲ, ಆದರೆ ಮೊದಲ ಬಾರಿಯ ಸಂಭಾಷಣೆಯಲ್ಲೇ ನೀನು ನನ್ನನ್ನು ಇಂಪ್ರೆಸ್ ಮಾಡಿದ್ದೆ ಎಂದ ಐಕ್ಯಳ ಮೇಲೆ ತಲೆ ಇಡುತ್ತಾ, ನಾ ಹೆಂಡತಿ, ಯು ಆರ್ ರಾಂಗ್. ಅದು ನಮ್ಮಿಬ್ಬರ ನಡುವಿನ ಮೊದಲ ಸಂಭಾಷಣೆ ಅಲ್ಲ. ನೀನು ನನ್ನೊಂದಿಗೆ ಮಾತನಾಡುವ ಮೊದಲೇ ನಾನು ನಿನ್ನೊಂದಿಗೆ ಮಾತಾಡಿದ್ದೆ, ನಿನ್ನನ್ನು ಮುಟ್ಟಿದ್ದೆ, ಯಾರೂ ಕಾಣದ ನಿನ್ನ ಬೆನ್ನ ಮೇಲಿನ ಮಚ್ಚೆಗೆ ಮುತ್ತಿಟ್ಟಿದ್ದೆ. ಆ ಮೂಲಕ ನಿನ್ನಿಂದ ವಧೆ ಕೂಡ ಬಿದ್ದಿತು. ಯಾವಾಗ ಗೊತ್ತಾ? ನಾವಿಬ್ಬರು ಫೋನಲ್ಲಿ ಮಾತನಾಡುವ ಒಂದು ವಾರಕ್ಕೂ ಮೊದಲೇ. ಎಲ್ಲಿ ಗೊತ್ತಾ? ಕೇರಳದ ಪಾಲಕ್ಕಾಡಿನಲ್ಲಿ ನಡೆದ ಓಣಂ ಸಮಾರಂಭದಲ್ಲಿ. ಐಕ್ಯ ಎನ್ನುವ ಮಲಯಾಳಿ ಕುಟ್ಟಿಯನ್ನು ಈ ಪ್ರಿನ್ಸ್ ಎನ್ನುವ ಶೌರ್ಯ ಮೊದಲು ನೋಡಿದ್ದು ಅಲ್ಲಿಯೇ.
ನಂತರದ ಫೋನ್ ಕಾಲ್ ಮಾತು ಎಲ್ಲವೂ ಪ್ರೀ ಪ್ಲ್ಯಾನ್ಡ್ ಹೆಂಡತಿ ಎಂದು ಕೆನ್ನೆಯೊಳಗೆ ನಾಲಿಗೆ ತೋರಿಸಿ ನಗುತ್ತಾನೆ ಶೌರ್ಯ. ಅವನ ಮಾತನ್ನು ಕೇಳಿ ಏನು ಎಂದರಚಿದ ಹೆಣ್ಣು ತನ್ನ ಮಡಿಲ ಮೇಲಿದ್ದ ಅವನ ತಲೆಯನ್ನು ಸರಿಸಲು ನೋಡಿದರೆ ಅವಳ ಮಡಿಲನ್ನು ಗಟ್ಟಿಯಾಗಿ ಹಿಡಿಯುವ ಶೌರ್ಯ, ಮೆತ್ತಗೆ ಕಿರುಚು ಹೆಂಡತಿ, ನಿನಗೆ ಮೈಕಿನ ಅಗತ್ಯವೇ ಇಲ್ಲ ಅನ್ನೋದು ನನಗೂ ಕೂಡ ಗೊತ್ತು. ಹಾಗಂತ ಇಷ್ಟು ಜೋರಾಗಿ ಕಿರುಚಿದರೆ ಈ ಕತ್ತಲೆಯಲ್ಲಿ ನೆಮ್ಮದಿಯಿಂದ ಮಲಗಿರುವ ಕಾಡು ಪ್ರಾಣಿಗಳು ನಮ್ಮ ಹತ್ರಕ್ಕೆ ಬರಲ್ವಾ ಎಂದು ಅವಳನ್ನು ಕೆಣಕಲು ಅವನ ಮೇಲೆ ರೇಗುವ ಐಕ್ಯ, ಹಾಗಾದರೆ ಆ ಫೋನ್ ಕಾಲ್ ಕೂಡ ಮೊದಲೇ ಯೋಜನೆ ಮಾಡಿದ್ಯಾ ನೀನು? ನನ್ನನ್ನು ಬಕ್ರ ಮಾಡಿದೀಯಾ ನೀನು ಎಂದು ಪ್ರಶ್ನಿಸಿದರೆ, ನಾನು ಒಬ್ಬನೇ ಅಲ್ಲ ಹೆಂಡತಿ, ಸ್ಯಾಮ್ ಕೂಡ ನನಗೆ ಸಹಾಯ ಮಾಡಿದ್ದಾಳೆ. ನಾವಿಬ್ಬರು ಸೇರಿಯೇ ಈ ರೀತಿಯ ಒಂದು ಪ್ಲ್ಯಾನ್ ಮಾಡಿದ್ದು ಎಂದು ಮತ್ತೆ ನಗುತ್ತಾನೆ ಶೌರ್ಯ. ಈ ರೀತಿ ವಿಲನ್ ಹಾಗೆ ನಗಬೇಡ ನೀನು. ನನಗೆ ಬರ್ತಾ ಇರುವ ಕೋಪಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿಬಿಡ್ತೀನಿ ಅಷ್ಟೇ. ಮೊದಲು ನನ್ನಿಂದ ದೂರ ಹೋಗು. ದೊಡ್ಡ ಮೋಸಗಾರ ನೀನು. ಎಲ್ಲವೂ ನಾಟಕ, ಎಲ್ಲವೂ ಮೋಸ. ನನಗೆ ನೀನು ಬೇಡ. ನನ್ನನ್ನು ಬಿಟ್ಟು ದೂರ ಹೋಗು ಎಂದು ಜೋರು ಮಾಡುತ್ತಲೇ ಅವನನ್ನು ದೂರಕ್ಕೆ ತಳ್ಳುತ್ತಾಳೆ ಐಕ್ಯ. ಆದರೆ ಮರು ನಿಮಿಷವೇ ಅವಳನ್ನು ತನ್ನತ್ತ ಸೆಳೆದು ಕೆಳಗೆ ಮಲಗಿಸಿ ಅವಳ ಮೇಲೆ ಬಂದು ಅವಳ ಎರಡೂ ಕೈಗಳನ್ನು ಬಿಗಿಯಾಗಿ ಹಿಡಿಯುವ ಪ್ರಿನ್ಸ್ ದವಡೆ ಕಡಿಯುತ್ತಾ, ಮತ್ತೆ ಮತ್ತೆ ನಾನು ಬೇಡ ಬೇಡ ಅಂತ ಹೇಳಬೇಡ ಹೆಂಡತಿ. ನಿನಗೆ ರಿಕ್ವೆಸ್ಟ್ ಮಾಡೋಕ್ಕೆ ನಾನೇನು ಶೌರ್ಯ ಅಲ್ಲ. ಈ ಪ್ರಿನ್ಸ್ ಯಾವತ್ತೂ ಆರ್ಡರ್ ಮಾತ್ರವೇ ಮಾಡೋದು. ಅವನಿಗೆ ಏನು ಬೇಕೋ ಅದನ್ನು ಹೇಗಾದರೂ ಸರಿ ಪಡೆದುಕೊಳ್ತಾನೆ ಎಂದು ಒರಟಾಗಿ ನುಡಿದರೆ ಅವನ ಕೋಪ ಕಂಡು ಆ ಹೆಣ್ಣು ಉಗುಳು ನುಂಗಿತ್ತು. ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಇನ್ಮೇಲೆ ಪ್ರಿನ್ಸ್ ನಾಟ ಶುರು. ಅಚ್ಚುಗೆ ತಿಳಿಯದೆ ಅವಳ ಬದುಕಿನಲ್ಲಿ ಪ್ರಿನ್ಸ್ ಹೇಗೆಲ್ಲ ಆಟವಾಡಿದ ಎನ್ನುವುದನ್ನು ಅವನೇ ಹೇಳುತ್ತಿದ್ದಾನೆ ಅಷ್ಟೇ. ಒಂದು ಇರುವೆಗೂ ಕೇಡು ಬಯಸಲ್ಲವಂತೆ ಪ್ರಿನ್ಸ್. ಈ ಮಾತನ್ನು ಯಾರಾದರೂ ಒಪ್ತೀರಾ? ಒಪ್ಪೋಕ್ಕೆ ಸಾಧ್ಯನಾ? ಐಕ್ಯಳ ವಿಚಾರದಲ್ಲಿ ನಿಜವಾದ ಸೈಕೋ ಶೌರ್ಯ ಅಲ್ಲ, ಪ್ರಿನ್ಸ್ ನಿಜವಾದ ಸೈಕೋ. ಅಂತಹ ಸೈಕೋನೇ ನೋಡದೆ ಪ್ರೀತಿ ಮಾಡಿ ಸೋತಿದ್ದಾಳೆ ನಮ್ಮ ರೌಡಿ ಬೇಬಿ ಅಚ್ಚುಕುಟ್ಟಿ. ಹೇಗೆ ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ತಿಳಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಬಾಯ್.